ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯ ಇತಿಹಾಸದ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು 4ನೆಯ ಅಧ್ಯಾಯದ 5ನೆಯ ಉಪಘಟಕ ಗುಪ್ತರು, ಗುಪ್ತ ಸಾಮ್ರಾಜ್ಯ ಈ ಪಾಠದ 2ನೆಯ ಭಾಗವನ್ನು ಅಭ್ಯಾಸ ಮಾಡಲಿಕ್ಕಿದ್ದೀವಿ. 2ನೆಯ ಭಾಗದಲ್ಲಿ ಗುಪ್ತರ ಅತ್ಯಂತ ಶ್ರೇಷ್ಠ ದೊರೆ ಎನಿಸಿಕೊಂಡಂತಹ ಸಮುದ್ರಗುಪ್ತನ ಸಾಧನೆಗಳನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಪ್ರೀತಿಯ ದತ್ತಾತ್ರೇಯ ಪರಮೇಶ್ವರ ಹೆಗಡೆ, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಡ, ಕುಮಟಾ, ಉತ್ತರ ಕನ್ನಡ. ಆತ್ಮೀಯರೇ, ನಾವು ಈಗ ಪಾಠವನ್ನು ಆರಂಭಿಸೋಣ. ಸಮುದ್ರಗುಪ್ತ ಸಾಮಾನ್ಯ ಶಕ 335ರಿಂದ 375. ಸಮುದ್ರಗುಪ್ತ ಗುಪ್ತ ಸಂತತಿಯ ಸರ್ವಶ್ರೇಷ್ಠ. ಸಾಮಾನ್ಯ ಶಕ 335ರಿಂದ 375ರವರೆಗೆ ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ರಾಜ ಸಮುದ್ರಗುಪ್ತ. ಸಮುದ್ರಗುಪ್ತ ಗುಪ್ತರ ಶ್ರೇಷ್ಠ ದೊರೆಯಾಗಿ 40 ವರ್ಷಗಳ ಒಂದು ಸಮೃದ್ಧ ಆಳ್ವಿಕೆಯನ್ನ ನೀಡುವುದರ ಮೂಲಕವಾಗಿ ಚಕ್ರವರ್ತಿ ಆಗಬೇಕು ಅನ್ನುವಂತಹ ಕನಸು ಕಂಡ ರಾಜನಾಗಿ ಗಮನ ಸೆಳೆತಾನೆ. ಹಾಗೂ ತನ್ನ ಮಹತ್ವಾಕಾಂಕ್ಷೆ ಹಾಗೂ ಆ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವಲ್ಲಿ ಸತತವಾದಂತಹ ಒಂದು ಪರಿಶ್ರಮದಿಂದ ಒಂದು ಮಾದರಿಯಾದಂತಹ ರಾಜ ಅನಿಸಿಕೊಳ್ತಾನೆ ಸಮುದ್ರಗುಪ್ತ. ಸಮುದ್ರಗುಪ್ತ ಗುಪ್ತರ ಶ್ರೇಷ್ಠದಲ್ಲಿ. ಸಮುದ್ರಗುಪ್ತ ವಾಸ್ ಗ್ರೇಟೆಸ್ಟ್ ರೂಲರ್ ಆಫ್ Gupta dynasty. He ruled over 40 years. He was an ambitious ruler and wanted to be Chakravarti or an emperor. ಸರ್ವಶ್ರೇಷ್ಠ ದೊರೆಯಾಗಿ 40 ವರ್ಷಗಳ ಕಾಲ ಆಳಿದಂತಹ ರಾಜನಾಗಿ, ಮಹತ್ವಾಕಾಂಕ್ಷೆಯುಳ್ಳಂತಹ ವ್ಯಕ್ತಿಯಾಗಿ, ಹಾಗೂ ಆ ಮಹತ್ವಾಕಾಂಕ್ಷೆ ಏನು ಅಂತಂದ್ರೆ ನಾನು ಚಕ್ರವರ್ತಿ ಆಗ್ಬೇಕು, ಮಹಾನ್ ಸಾಮ್ರಾಟನಾಗಬೇಕು. ಚಿಕ್ಕ ಆಸೆ ಅಲ್ಲ ಇದು, ಬಹಳ ಅದ್ಭುತವಾದಂತಹ ಒಂದು ಗುರಿ. ಚಕ್ರವರ್ತಿಯಾಗುವುದು ಸುಲಭದ ಕೆಲಸ ಆಗಿರಲಿಲ್ಲ. ಆ ಚಕ್ರವರ್ತಿಯಾಗುವಂತಹ ಅಪೇಕ್ಷೆಯನ್ನ ಹೊಂದಿದ್ದಂತಹ ರಾಜ ಸಮುದ್ರಗುಪ್ತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಮಹತ್ವಾಕಾಂಕ್ಷೆ ಇರಲೇಬೇಕು, ಒಂದು ಗುರಿ ಇರಲೇಬೇಕು ಅಲ್ವಾ? ನಿಮ್ಮೆಲ್ಲರಿಗೂ ಒಂದು ಮಹತ್ವಾಕಾಂಕ್ಷೆ ಇದೆ. ಆ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವಲ್ಲಿ ತನ್ನದೇ ಆದಂತಹ ಯೋಜನೆಗಳನ್ನ ಹಾಗೂ ತನ್ನದೇ ಆದ ಮಾರ್ಗಗಳನ್ನು ಅನುಸರಿಸಿ ಯಶಸ್ವಿಯಾದವನು ಸಮುದ್ರಗುಪ್ತ. ಹಾಗಾಗಿ ನಮಗೆ ಒಂದು ಮಾದರಿ ರಾಜನಾಗಿ ನಿಲ್ತಾನೆ ಸಮುದ್ರಗುಪ್ತ. ನಾವು ಕೂಡ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಳ್ಬೇಕು ಜೀವನದಲ್ಲಿ, ಹಾಗೂ ಆ ಮಹತ್ವಾಕಾಂಕ್ಷೆಯ ಕಡೆಗೆ ಅಥವಾ ಮಹತ್ವಾಕಾಂಕ್ಷೆ ಎಡೆಗೆ ನಿರಂತರವಾದಂತಹ ಒಂದು ಪ್ರಯತ್ನ ಇರಬೇಕು ಅನ್ನುವುದನ್ನ ತಿಳಿಸಿಕೊಡ್ತಾನೆ ಪಾಠದ ರೂಪದಲ್ಲಿ ನಮಗೆ ಸಮುದ್ರಗುಪ್ತ. ಹಾಗಾಗಿ ಸಮುದ್ರಗುಪ್ತನ ಆರಂಭಿಕ ಭಾಗದಲ್ಲಿ ಗುಪ್ತರ ಶ್ರೇಷ್ಠ ದೊರೆ, 40 ವರ್ಷಗಳ ಆಳ್ವಿಕೆಯನ್ನು ನಡೆಸಿದಂತಹ ರಾಜ, ವಾಸ್ ಅನ್ ಅಂಬಿಷಿಯಸ್ ರೂಲರ್ ಅಂಡ್ ವಾಂಟೆಡ್ ಟು ಬಿ ಚಕ್ರವರ್ತಿ ಅನ್ನುವ ಪೀಠಿಕೆಯ ಭಾಗವನ್ನ ಅಭ್ಯಾಸ ಮಾಡಿ ನಾವು ಮುಂದಿನ ಭಾಗಕ್ಕೆ ಬರ್ತೀವಿ. ಸಮುದ್ರಗುಪ್ತನ ದಿಗ್ವಿಜಯಗಳು, ಕಾಂಕ್ವೆಸ್ಟ್ಸ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತ ದಿಗ್ವಿಜಯಗಳಿಗೆ ಹೆಸರಾದಂತಹ ದೊರೆಯವನು. ಅನೇಕ ಯುದ್ಧಗಳನ್ನ ಮಾಡ್ತಾನೆ. ಆ ಯುದ್ಧಗಳ ಮೂಲಕವಾಗಿ ಒಂದು ಬೃಹತ್ ರಾಜ್ಯವನ್ನ ಕಟ್ಟುವ ಪ್ರಯತ್ನ ಮಾಡ್ತಾನೆ ಸಮುದ್ರಗುಪ್ತ. ಅದಕ್ಕೋಸ್ಕರ ಆತ 2 ನೀತಿಗಳನ್ನು ಅನುಸರಿಸ್ತಾನೆ. ಒಂದು ವಿಸ್ತರಣಾ ನೀತಿ, ಇನ್ನೊಂದು ಆಕ್ರಮಣಕಾರಿ ನೀತಿ. ಹೀಗೆ ಸಮುದ್ರಗುಪ್ತ ವಾಸ್ ವೆಲ್ ನೌನ್ ಫಾರ್ ಹಿಸ್ ಮಿಲಿಟರಿ ಕಾಂಕ್ವೆಸ್ಟ್ಸ್. ಸೈನಿಕ ಸಾಧನೆಗಳಿಗೆ ಹೆಸರುವಾಸಿಯಾದಂತಹ ದೊರೆ. He had waged to many wars
in order to establish a vast empire. He followed the policy of expansion and aggression. ಅವನು ತನ್ನ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಹಲವಾರು ಯುದ್ಧಗಳನ್ನು ಮಾಡ್ತಾನೆ, ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾನೆ. ವಿಸ್ತರಣಾ ನೀತಿಯ ಜೊತೆಯಲ್ಲಿ ಆತ ಆಕ್ರಮಣಕಾರಿ ಪ್ರವೃತ್ತಿಯನ್ನ ತೋರಿಸ್ತಾನೆ ಸಮುದ್ರಗುಪ್ತ. ನಮಗೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಸಮುದ್ರಗುಪ್ತ ಹೇಳಿಕೊಡ್ತಾನೆ. ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಒಂದು ಯೋಜನೆ ಬೇಕು, ಒಂದು ಪ್ಲಾನ್ ಬೇಕು. ಆ ಪ್ಲಾನ್ ಅನ್ನ ಆತ ಅನುಸರಿಸ್ತಾನೆ. ಅವನ ಗುರಿ ಏನು ಹೇಳಿ, ಚಕ್ರವರ್ತಿ ಆಗ್ಬೇಕು ಅಂತ. ಅದನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಅವನು ವಿಸ್ತರಣಾ ನೀತಿಯನ್ನ, ಆಕ್ರಮಣಕಾರಿ ನೀತಿಯನ್ನ ಅನುಸರಿಸ್ತಾನೆ. ನಮಗೂ ಒಂದು ಮಹತ್ವಾಕಾಂಕ್ಷೆ ಇದೆ. ನಮ್ಮೆಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಒಂದು ಮಹತ್ವಾಕಾಂಕ್ಷೆ ಇದೆ, ವಿದ್ಯಾರ್ಜನೆಯ ಕೈಂಕರ್ಯದಲ್ಲಿ ಯಶಸ್ವಿ ಆಗ್ಬೇಕು ಅಂತ. ಅದಕ್ಕೆ ನಮ್ದೇ ಆದ 2 ಯೋಜನೆಗಳನ್ನ ನಾವು ಹೊಂದಲೇಬೇಕಾಗತ್ತೆ. ನಿರಂತರವಾದಂತಹ ಅಭ್ಯಾಸ ಬೇಕು, ನಿರಂತರವಾದಂತಹ ಪ್ರಯತ್ನ ಬೇಕು. ಯೋಜನೆಯೊಂದಿಗೆ ಮುನ್ನಡೆಯಿರಿ. ಈ ಪಾಠವನ್ನ ಹೇಳಿಕೊಡುವವನು ಸಮುದ್ರಗುಪ್ತ ಅಲ್ವಾ? ನಾವು ಹಾಗಾಗಿ ಕಂಟಿನ್ಯೂಯಸ್ ಎಫರ್ಟ್, ನಾವು ನಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ರೆಗ್ಯುಲರ್ ಸ್ಟಡಿ ಅಂಡ್ ಕಂಟಿನ್ಯೂಯಸ್ ಎಫರ್ಟ್, ಇವೆರಡನ್ನ ಇಟ್ಕೊಂಡ್ರೆ ನಮ್ಮ ಮಹತ್ವಾಕಾಂಕ್ಷೆಯು ಯಶಸ್ವಿ ಆಗಬಹುದೇನೋ. ಹಾಗಾಗಿ ಸಮುದ್ರಗುಪ್ತನ ನೀತಿಯ ಜೊತೆಗೆ ನಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವ ಒಂದು ಪಾಠ ಕೂಡ ಈ ಅಧ್ಯಾಯದಲ್ಲಿ ಸಿಗುತ್ತೆ. ಹಾಗಾದ್ರೆ ಸಮುದ್ರಗುಪ್ತ ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾನೆ, ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾನೆ. ಹಾಗಾದ್ರೆ ಈ ಎಲ್ಲ ವಿಚಾರಗಳನ್ನ ಯಾರು ಹೇಳ್ತಾರೆ, ನಮ್ಗೆ ಏನ್ ಆಧಾರ ಇದೆ? ನಾವು ಮೊದಲನೆಯ ಭಾಗದಲ್ಲಿ, ಈ ಪಾಠದ ಮೊದಲನೆಯ ಭಾಗದಲ್ಲಿ ನೋಡಿದೀವಿ ಸಮ್ ಇಂಪಾರ್ಟೆಂಟ್ ಸೋರ್ಸಸ್. ಅದರಲ್ಲಿ ಫಸ್ಟ್ ಒನ್, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಈ ಸ್ತಂಭ ಶಾಸನ ನಮಗೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಅತ್ಯಂತ ಸುಂದರವಾಗಿ, ಮನೋಜ್ಞವಾಗಿ ಚಿತ್ರಿಸಿಕೊಡುತ್ತೆ. ಏನಿದೆ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ? ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಇದೆ. ಹರಿಸೇನ ಇದನ್ನ ಬರಿತಾನೆ. ಒಂದೇ ವಾಕ್ಯ ಇದೆ, ಆದರೆ ಒಂದು ವಾಕ್ಯ 33 ಸಾಲುಗಳಿದ್ದಾವೆ. 33 ಸಾಲುಗಳ ವಿದ್ವತ್ಪೂರ್ಣವಾದ ಶಾಸನವನ್ನ ಬರಿತಾನೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಹರಿಸೇನ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಈಸ್ a reliable source to know about Samudragupta's military conquests and also his great qualities. ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನ, ಮಿಲಿಟರಿ ಕಾಂಕ್ವೆಸ್ಟ್ ಗಳನ್ನ, ಅವನ ಗ್ರೇಟ್ ಕ್ವಾಲಿಟೀಸ್ ಗಳನ್ನ, ಅವನ ಗುಣವಿಶೇಷಣಗಳನ್ನ ತಿಳಿದುಕೊಳ್ಳುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಒಂದು ಆಧಾರ ಇದ್ರೆ ಅದು ಅಲಹಾಬಾದ್ ಸ್ತಂಭ ಶಾಸನ. Composer of this inscription was Harisena, a court poet and commander, chief commander of Samudragupta's army. ಸಮುದ್ರಗುಪ್ತನ ಸೈನ್ಯದಲ್ಲಿದ್ದಂತಹ ಒಬ್ಬ ದಂಡನಾಯಕನೂ ಹೌದು, ಕವಿಯೂ ಹೌದು. ಕವಿಯಾಗಿ, ದಂಡನಾಯಕನಾಗಿ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕಣ್ಣಾರೆ ಕಂಡವನಾಗಿ, ದಿಗ್ವಿಜಯಗಳಲ್ಲಿ ಸೈನ್ಯದ ದಂಡನಾಯಕನಾಗಿ ಭಾಗವಹಿಸಿದ್ದಂತಹ ಹರಿಸೇನ ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಬರಿತಾನೆ. ನಂಬಲರ್ಹ ಆಧಾರಗಳನ್ನು ಕೊಡ್ತಾನೆ. ನೆನಪಲ್ಲಿ ಇಟ್ಕೊಂಡಿರ್ತೀರಿ ಅಲ್ವಾ? ಅಲಹಾಬಾದ್ ಸ್ತಂಭ ಶಾಸನ ಹರಿಸೇನ ಬರೆದದ್ದು. ಯಾರ ಬಗ್ಗೆ ವರ್ಣನೆಯನ್ನು ಕೊಡುತ್ತೆ? ಸಮುದ್ರಗುಪ್ತನ ಬಗ್ಗೆ ವರ್ಣನೆ ಕೊಡುತ್ತೆ. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವರ್ಣಿಸುತ್ತದೆ. ಹರಿಸೇನ ಅವನ ಆಸ್ಥಾನದ ಕವಿ, ಕೋರ್ಟ್ ಪೋಯೆಟ್ ಅಂಡ್ ಕಮಾಂಡರ್ ಇನ್ ಚೀಫ್ ಆಫ್ ದ ಆರ್ಮಿ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಸೈನ್ಯದ ಪ್ರಮುಖ ದಂಡನಾಯಕನಾಗಿ ಕಾರ್ಯವನ್ನ ಮಾಡಿದಂತಹ ವ್ಯಕ್ತಿ ಹರಿಸೇನ. ಹರಿಸೇನ ಈ ಶಾಸನದಲ್ಲಿ ನಮಗೆ
ನಂಬಲರ್ಹ ಮಾಹಿತಿಯನ್ನು ಕೊಡ್ತಾನೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹರಿಸೇನ ಬರೆದಂತಹ ಈ ಅಲಹಾಬಾದ್ ಸ್ತಂಭ ಶಾಸನದ ಒಂದು ಹತ್ತಿರದ ನೋಟ, ಒಂದು ವಾಕ್ಯದ 33 ಸಾಲುಗಳ ಅದ್ಭುತವಾದ ಶಾಸನ. ಹೀಗೆ ಸಮುದ್ರಗುಪ್ತನ ಬಗ್ಗೆ ತಿಳಿಸುವ ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇವನ ದಿಗ್ವಿಜಯಗಳ ಕಡೆಗೆ ಮುನ್ನಡೆಯುವುದಾದರೆ, ಕಾಂಕ್ವೆಸ್ಟ್ ಆಫ್ ಸಮುದ್ರಗುಪ್ತ ಮೇ ಬಿ ಡಿವೈಡೆಡ್ ಇಂಟು 4 ಗ್ರೂಪ್ಸ್. ಇವನ ದಿಗ್ವಿಜಯಗಳನ್ನ 4 ಗುಂಪುಗಳಾಗಿ ನಾವು ವಿಂಗಡಿಸಿಕೊಳ್ತೀವಿ. ಯಾವುದು ಹಾಗಾದರೆ ಆ 4 ಗುಂಪುಗಳು ಅಂತ ನೋಡೋದಾದರೆ, ಫಸ್ಟ್ ಒನ್ ಉತ್ತರ ಭಾರತದ ದಂಡಯಾತ್ರೆ, ನಾರ್ತ್ ಇಂಡಿಯನ್ ಕ್ಯಾಂಪೇನ್. ಇದು ಮೊದಲನೇದು. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತ 9 ರಾಜರನ್ನು ಸೋಲಿಸ್ತಾನೆ. ಸೆಕೆಂಡ್ ಒನ್ ಅರಣ್ಯ ರಾಜ್ಯಗಳ ದಿಗ್ವಿಜಯ, ಅರಣ್ಯ ರಾಜ್ಯಗಳ ಆಕ್ರಮಣ ಅಂತ ಹೇಳ್ಬಹುದು. ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್, ಅರಣ್ಯ ರಾಜ್ಯಗಳನ್ನ ಗೆದ್ಕೊಳ್ತಾನೆ. ಇಲ್ಲಿ 4 ರಾಜ್ಯಗಳನ್ನ ಗೆಲ್ತಾನೆ. ಮೂರನೆಯ ಅಂಶಕ್ಕೆ ಬಂದ್ರೆ ಸೌತ್ ಇಂಡಿಯನ್ ಕ್ಯಾಂಪೇನ್ ಅಥವಾ ದಕ್ಷಿಣ ಭಾರತದ ದಂಡಯಾತ್ರೆ. ಸೌತ್ ಇಂಡಿಯನ್ ಕ್ಯಾಂಪೇನ್ ನಲ್ಲಿ 12 ಅರಸರನ್ನ ಸೋಲಿಸ್ತಾನೆ. 4ನೆಯ ಭಾಗಕ್ಕೆ ಬಂದ್ರೆ ಗಡಿ ರಾಜ್ಯಗಳ ಆಕ್ರಮಣ, ಕಾಂಕ್ವೆಸ್ಟ್ ಆನ್ ಫಾರೆಸ್ಟ್ ಕಿಂಗ್ಡಮ್ ಒಂದು ಕಡೆ, ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟ್ಸ್ ಇದು ಇನ್ನೊಂದು ಕಡೆ. ಗಡಿ ರಾಜ್ಯಗಳ ಆಕ್ರಮಣ, ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟ್ಸ್. ಇಲ್ಲಿ ಮತ್ತೆ 4 ರಾಜ್ಯಗಳನ್ನು ಗೆದ್ದುಕೊಳ್ತಾನೆ. ಹೀಗೆ ತನ್ನ ದಿಗ್ವಿಜಯಗಳ ಮೂಲಕವಾಗಿ ಒಂದು ಅಖಂಡ ಸಾಮ್ರಾಜ್ಯವನ್ನು ಕಟ್ಟುವ ಮೂಲಕ ತನ್ನ ಮಹತ್ವಾಕಾಂಕ್ಷೆ ಚಕ್ರವರ್ತಿ ಆಗ್ಬೇಕು ಇದನ್ನ ಈಡೇರಿಸಿಕೊಳ್ತಾನೆ ಸಮುದ್ರಗುಪ್ತ. ಹಾಗೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ 4 ಭಾಗವಾಗಿ ವಿಂಗಡಿಸಿಕೊಳ್ತೀವಿ. ಉತ್ತರ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ದಕ್ಷಿಣ ಭಾರತದ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ, ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್, ಸೌತ್ ಇಂಡಿಯನ್ ಕ್ಯಾಂಪೇನ್, ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟ್ಸ್. ಹೀಗೆ 4 ಗುಂಪುಗಳಾಗಿ ಮಾಡಿಕೊಂಡು ನಾವು ಅಧ್ಯಯನ ಮಾಡ್ತೀವಿ. ಮೊದಲನೆಯ ಪಾಯಿಂಟ್ಸ್ಗೆ ಬರೋಣ. ನಾರ್ತ್ ಇಂಡಿಯನ್ ಕ್ಯಾಂಪೇನ್ ಅಥವಾ ಉತ್ತರ ಭಾರತದ ದಂಡಯಾತ್ರೆ. ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಈತ 9 ಅರಸರನ್ನ ಸೋಲಿಸ್ತಾನೆ. ಈ 9 ಅರಸರು ಎಲ್ಲಿಯವರು ಅಂತ ನೋಡೋದಾದ್ರೆ, ನಾವು ಅಧ್ಯಾಯ 1ರಲ್ಲಿ ಒಂದು ವಿಷಯವನ್ನ ಅಭ್ಯಾಸ ಮಾಡಿದ್ವಿ. ಬಹುಶಃ ನಿಮಗೆ ನೆನಪಿರುತ್ತೆ ಅಂದ್ಕೊಂಡಿನಿ. ವಿಂಧ್ಯ ಪರ್ವತದ ಉತ್ತರ ಭಾಗವನ್ನ ಆರ್ಯಾವರ್ತ ಅಂತ ಕರೀತಾರೆ. ದಕ್ಷಿಣ ಭಾಗವನ್ನ ದಕ್ಷಿಣ ಪಥ ಅಥವಾ ದಕ್ಷಿಣಾಪಥ ಅಂತ ಕರೀತಾರೆ. ಈಗ ಉತ್ತರ ಭಾರತದ ದಂಡಯಾತ್ರೆಯನ್ನ ಏನು ಸಮುದ್ರಗುಪ್ತ ಮಾಡ್ತಾನೆ ಅದು ಆರ್ಯಾವರ್ತಕ್ಕೆ ಸಂಬಂಧಪಟ್ಟಿದ್ದು. ಗಂಗಾ ನದಿಯ ಮೈದಾನದ ಪ್ರದೇಶದಲ್ಲಿ ಇದ್ದಂತಹ 9 ಅರಸರು ಆರ್ಯಾವರ್ತ, ಗಂಗಾ ನದಿಯ ಪ್ರದೇಶ, ಬಹಳ ಫಲವತ್ತಾದ ಸಂಪದ್ಭರಿತವಾದ ಪ್ರದೇಶ, ಅಲ್ಲಿನ 9 ರಾಜ್ಯಗಳನ್ನ ಗೆದ್ದುಕೊಳ್ಳುತ್ತಾನೆ ಸಮುದ್ರಗುಪ್ತ. ಹಾಗೂ ಇದನ್ನ ಕರೀತಾನವನು ದಿಗ್ವಿಜಯ. ಅಲ್ಲಿಗೆ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ 9 ಅರಸರನ್ನ ಗೆದ್ದ ಸಮುದ್ರಗುಪ್ತ ಅಂತ ನೋಡ್ತೀವಿ. The early years of his regime were spent to subduing the provinces of Gangetic clan called Aryavarta. ತನ್ನ ಆರಂಭಿಕ ವರ್ಷಗಳನ್ನು, the early years of his regime were spent in subduing the provinces of Gangetic clan, ಗಂಗಾ ನದಿಯ ಮೈದಾನದ ಪ್ರದೇಶ, called Aryavarta. He defeated 9 kings of Aryavarta and annexed them into his empire. ಆ 9 ರಾಜ್ಯಗಳನ್ನ ಗೆದ್ದುಕೊಳ್ತಾನೆ, ಅವುಗಳನ್ನ ತನ್ನ ರಾಜ್ಯಗಳಿಗೆ ಸೇರಿಸಿಕೊಳ್ತಾನೆ and called it as ದಿಗ್ವಿಜಯ. ಅದನ್ನ ದಿಗ್ವಿಜಯ ಅನ್ನೋದಾಗಿ ಕರೀತಾನೆ ಸಮುದ್ರಗುಪ್ತ. ಹಾಗಾದರೆ ಆ 9 ರಾಜರು ಯಾರ್ಯಾರು? ನಾವೊಂದು ಸೂತ್ರ ಸಿದ್ಧ ಮಾಡಿದ್ವಿ.
ಆ ಸೂತ್ರದ ಮೂಲಕವಾಗಿ 9 ಅರಸರನ್ನ ನೆನಪಿಟ್ಟುಕೊಳ್ಳುವ ಪ್ರಯತ್ನ ಮಾಡೋಣ. ಏನು ಸೂತ್ರ ಗೊತ್ತಾ? ಅಮ ಬಾ ನಾನಾಗರು ನಂ ಚಂ, ಇದು ಸೂತ್ರ. ಸರ್ ಏನಿದು ಗೊತ್ತಾಗ್ತಾ ಇಲ್ಲ ಅಂತೀರ ನೀವು, ಗೊತ್ತು ನನಗೆ. ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದು ದಿನ ಮನೆಯಲ್ಲಿ ಅಮ್ಮ ಮತ್ತೆ ಅಮ್ಮನ ಚಿಕ್ಕ ಮಗು ಇಬ್ಬರೇ ಮನೇಲಿರ್ತಾರೆ. ಅಮ್ಮ ಅಡಿಗೆ ಮಾಡ್ತಾ ಇರ್ತಾರೆ ಅಡಿಗೆ ಮನೆಯಲ್ಲಿ. ತನ್ನ ಮಗನನ್ನ ಆಡ್ಕೋ ಪುಟ್ಟ ಅಂತ ಹೇಳಿ ಜಗಲಿ ಮೇಲೆ ಬಿಟ್ಟು ಹೋಗ್ತಾರೆ. ಈಗ ತಾನೇ ಅಂಬೆಗಾಲನ್ನ ಇಟ್ಟು ನಡೆಯೋದಕ್ಕೆ ಶುರು ಮಾಡಿದ ಮಗು, ತೊದಲು ಮಾತನ್ನ ಕಲಿತ ಮಗು. ಕುಂತಲ್ಲಿ ಕೂರತ್ತ ಸಾಧನೆ ಇಲ್ಲಲ್ಲ. ನಿಧಾನಕ್ಕೆ ಮಗು ಜಗಲಿಯನ್ನ ದಾಟಿ ಅಂಗಳಕ್ಕೆ ಬರುತ್ತೆ. ಅಂಗಳದ ಗಿಡಗಳ ಮಧ್ಯದಿಂದ ಒಂದು ನಾಗರಹಾವು ಸಡನ್ ಆಗಿ ಪ್ರತ್ಯಕ್ಷ. ಆ ನಾಗರಹಾವನ್ನ ನೋಡಿದ ಮಗು ತನ್ನ ಅಮ್ಮನನ್ನ ಕರೆಯುತ್ತೆ. ಭಯಭೀತಗೊಂಡ ಮಗು ಕರೆಯುತ್ತೆ, ಅಮ್ಮ ಬಾ, ಅಮ್ಮ ಬಾ. ನಾ ಮುಂದೆ ಶಬ್ದ ಬರಲ್ಲ. ಮತ್ತೆ ಹೇಳುತ್ತೆ, ಅಮ್ಮ ಬಾ ನಾ ನಾಗರು ನಂ ಚಂ. ನಡುತ್ತಾ ಕರೆಯುತ್ತೆ. ಸೂತ್ರ ಸಿದ್ಧ ಆಯ್ತು. ಸೂತ್ರ ಏನು ಅಂದ್ರೆ, ಉತ್ತರ ಭಾರತದಲ್ಲಿ ಆತ ಗೆದ್ದುಕೊಂಡ 9 ರಾಜರ ಮೊದಲ ಅಕ್ಷರದಿಂದ ಈ ಸೂತ್ರ ಸಿದ್ಧ ಆಗಿದೆ. ಈ ಕತೆ ಕೇವಲ ನೆನಪಿಟ್ಟುಕೊಳ್ಳುವುದಕ್ಕಾಗಿ ಮಾತ್ರ ಹೇಳಿದ್ದು ಅಷ್ಟೇ. ಮುಂದೇನಾಯ್ತು ಗೊತ್ತಿಲ್ಲ. ಅಮ ಬಾನಾಗರು ನಂ ಚಂ, ಸೂತ್ರ ನೆನಪಿಟ್ಟುಕೊಳ್ತೀರಲ್ವಾ? ಹಾಗಾದ್ರೆ ಯಾರ್ಯಾರವರು ರಾಜರು ನೋಡ್ಬಿಟ್ಟೋಣ. ಅಮ ಬಾನಾಗರು ನಂ ಚಂ ಅನ್ನುವಲ್ಲಿ ಅ ಅಂದರೆ ನಾನು ಮೊದಲೆಲ್ಲ ಹೇಳ್ತೀನಿ, 2ನೇ ಸಲ ನನ್ನೊಟ್ಟಿಗೆ ನೀವು ಧ್ವನಿ ಕೂಡಿಸ್ಬೇಕು. ಸೇರಿಸ್ತೀರಾ ನಿಮ್ಮ ಧ್ವನಿಯನ್ನ ಅಂತ ನಾನು ಅಂದ್ಕೊಳ್ತೀನಿ 2ನೇ ಸಲ ಹೇಳುವಾಗ. ಅ ಅಂದರೆ ಅಚ್ಯುತ. ನಾನು ಹೆಸರು ಈಗ ಹಾಲಿ ಬರೋಲ್ಲ, ಆಮೇಲೆ ಹೆಸರನ್ನ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ತೀನಿ. ಅಚ್ಯುತ. ಮಾತಿಲ, ಬಾಲವರ್ಮ, ನಾಗಸೇನ, ನಾಗದತ್ತ, ಗಣಪತಿ ನಾಗ, ರುದ್ರದೇವ, ನಂದಿನ್, ಚಂದ್ರವರ್ಮನ್. ಈಗ ಹೇಳ್ತಿರಲ್ಲ ನನ್ನೊಟ್ಟಿಗೆ. ಅ ಅಂದರೆ ಅಚ್ಯುತ, ಮಾ ಅಂದ್ರೆ ಮಾತಿಲ, ಬಾ ಬಾಲವರ್ಮ, ನ ನಾಗಸೇನ, ನ ನಾಗದತ್ತ, ಗ ಗಣಪತಿ ನಾಗ, ರು ರುದ್ರದೇವ, ನಂ ನಂದಿನ್, ಚಂ ಚಂದ್ರವರ್ಮನ್. ಅಲ್ವಾ? ಎಷ್ಟು ಸುಲಭ ಇದೆ ಅಲ್ವಾ? ಉತ್ತರ ಭಾರತದ 9 ಅರಸರನ್ನ ನಾವು ನೆನಪಿಟ್ಕೊಂಡಿದ್ದೀವಿ. ಇಲ್ಲಿ ಇನ್ನೊಂದು ಸಣ್ಣ ವಿಶೇಷತೆಯನ್ನು ನಾನು ಹೇಳ್ತೀನಿ. ಸುಮ್ಮನೆ ಇದನ್ನು ನೆನಪಿಟ್ಕೊಳ್ಳೋ ಸಲುವಾಗಿ ಮಾತ್ರ ಇದು. ರುದ್ರ. ರುದ್ರ ಅಂದ್ರೆ ಯಾರು? ಶಿವ. ಶಿವನ ಮಗ ಗಣಪತಿ. ಶಿವನ ಕೊಲ್ಲಲಿರೋದು ನಾಗದತ್ತ. ಶಿವನ ದೇವಸ್ಥಾನದಲ್ಲಿ ಶಿವನ ಲಿಂಗದ ಎದುರು ಇರೋದು ಯಾವುದು? ನಂದಿ. ತಲೆಯಲ್ಲಿ, ಶಿವನ ತಲೆಯಲ್ಲಿ ಅರ್ಧ ಚಂದ್ರ, ಚಂದ್ರವರ್ಮನ್. ನೋಡಿ, ಶಿವ ಅನ್ನುವಲ್ಲಿ ಎಷ್ಟೆಲ್ಲ ರಾಜರ ಹೆಸರು ನೆನಪಿಟ್ಕೊಳ್ಬಹುದು. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ಈ 9 ಅರಸರನ್ನ ನೀವು ಅತ್ಯಂತ ಸುಲಭವಾಗಿ ನೆನಪಿಟ್ಕೊಳ್ತೀರಾ. ಯಾರ್ಯಾರವರು? ಅಚ್ಯುತ, ಮಾತಿಲ, ಬಾಲವರ್ಮ, ನಾಗಸೇನ, ನಾಗದತ್ತ, ಗಣಪತಿ ನಾಗ, ರುದ್ರದೇವ, ನಂದಿ, ಚಂದ್ರವರ್ಮನ್. ಈ 9 ಅರಸರನ್ನ ಸೋಲಿಸ್ತಾನೆ. ಅವರ ರಾಜ್ಯಗಳನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ದಿಗ್ವಿಜಯ ಅಂತ ಕರೀತಾನೆ. ಅಲ್ಲಿಗೆ ತನ್ನ ಮಹತ್ವಾಕಾಂಕ್ಷೆಯ ಮೊದಲ ದೃಢ ಹೆಜ್ಜೆಯನ್ನ ಇಡ್ತಾನೆ ಸಮುದ್ರಗುಪ್ತ. ನಾವು 2ನೇ ಪಾಯಿಂಟ್ಸ್ಗೆ ಬರೋಣ. ಅರಣ್ಯ ರಾಜ್ಯಗಳ ಆಕ್ರಮಣ, ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್. 4 ಅರಣ್ಯ ರಾಜ್ಯಗಳನ್ನ ಗೆದ್ಕೊಳ್ತಾನೆ. ನಾವೀಗ ನಕ್ಷೆಯಲ್ಲಿ ಗಮನಿಸೋಣ. ನೋಡಿ, ಇದು ವಿಂಧ್ಯ ಪರ್ವತ ಪ್ರದೇಶ, ಹೌದಾ? ವಿಂಧ್ಯ ಪರ್ವತ ಪ್ರದೇಶ. ಈ ವಿಂಧ್ಯ ಪರ್ವತ ಪ್ರದೇಶದ ಸುತ್ತಮುತ್ತಲೂ ಇದ್ದಂತಹ 4 ಅರಣ್ಯ ರಾಜ್ಯಗಳು. ಅವುಗಳಲ್ಲಿ ಒಂದು ಜಬ್ಬಲ್ಪುರ, ರೇವಾ, ನಾಗಪುರ, ಇನ್ನೊಂದು ಬಾಗೇಲ್ಖಂಡ. ಈ 4 ಪ್ರದೇಶಗಳು, ವಿಂಧ್ಯ ಪರ್ವತದ ಸುತ್ತಮುತ್ತಲಿನ 4 ಪ್ರದೇಶಗಳು, ಅಥವಾ ಮಧ್ಯ ಭಾರತದ ಈ 4 ಪ್ರದೇಶಗಳನ್ನ ಆತ ಜಯಿಸ್ತಾನೆ. ಜಬ್ಬಲ್ಪುರ,
ರೇವಾ, ನಾಗಪುರ, ಭಾಗೇಲ್ ಖಂಡಗಳನ್ನು ಗೆದ್ದುಕೊಳ್ತಾನೆ. ಸಮುದ್ರಗುಪ್ತ ಕಾಂಕರ್ಡ್ ಫಾರೆಸ್ಟ್ ಕಿಂಗ್ಡಮ್ಸ್ ಆಫ್ ಜಬಲ್ಪುರ್, ರೇವಾ, ನಾಗಪುರ್, ಭಾಗೇಲ್ ಖಂಡ್ ಇನ್ ವಿಂಧ್ಯ ರೀಜನ್ ಆರ್ ಸೆಂಟ್ರಲ್ ಇಂಡಿಯಾ. ಮಧ್ಯ ಭಾರತ ಈ 4 ಪ್ರದೇಶಗಳನ್ನು ಜಯಿಸ್ತಾನೆ ಸಮುದ್ರಗುಪ್ತ. ಅಲ್ಲಿಗೆ 4 ಅರಣ್ಯ ರಾಜ್ಯಗಳು ಯಾವ್ಯಾವನ್ನ ಗೆದ್ದ ಅನ್ನೋದನ್ನ ನಾವು ನೋಡ್ತೀವಿ. ಜಬ್ಬಲ್ಪುರ, ರೇವಾ, ನಾಗಪುರ ಮತ್ತು ಭಾಗೇಲ್ ಖಂಡಗಳನ್ನ ಆತ ಗೆಲ್ತಾನೆ, ವಶಪಡಿಸಿಕೊಳ್ತಾನೆ. ಅಲ್ಲಿಗೆ 2ನೆಯ ಹೆಜ್ಜೆಯನ್ನ ಪೂರ್ಣಗೊಳಿಸ್ತಾನೆ. 4 ಪ್ರದೇಶಗಳು ನೆನಪಿರುತ್ತಲ್ವಾ? ಜಬ್ಬಲ್ಪುರ್, ರೇವಾ, ನಾಗಪುರ, ಭಾಗೇಲ್ ಖಂಡ. ಆರಂಭದಲ್ಲಿ 9 ಅರಸರ ಹೆಸರು, ಈಗ 4 ಸ್ಥಳಗಳ ಹೆಸರು. ನಾವು 3ನೇದಕ್ಕೆ ಬರೋಣ. 3ನೆಯ ದಂಡಯಾತ್ರೆಗೆ ಹೆಸರು ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ದಂಡಯಾತ್ರೆ. ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ 12 ಅರಸರನ್ನ ಸೋಲಿಸ್ತಾನೆ. ಅವನ ಸೈನ್ಯ 3000 ಮೈಲಿಗಳನ್ನ ಕ್ರಮಿಸುತ್ತೆ. 12 ಅರಸರನ್ನ ಗೆಲ್ತಾನೆ. ಗೆದ್ದಂತಹ ಆ 12 ಅರಸರ ರಾಜ್ಯಗಳನ್ನ ಮರಳಿ ಅವರವರಿಗೆ ಕೊಡ್ತಾನೆ. ಇದನ್ನ ಧರ್ಮ ವಿಜಯ ಅಂತ ಕರೀತಾನೆ ಸಮುದ್ರಗುಪ್ತ. ಅವನ ಸೈನ್ಯ ಗಮನಿಸಿ, ಎಷ್ಟು ದೀರ್ಘವಾದಂತಹ ಪ್ರಯಾಣ ಈ ದಂಡಯಾತ್ರೆ ನೋಡಿ. ಪಾಟಲಿಪುತ್ರದಿಂದ ಆರಂಭಿಸಿ ಪಲಕ್ಕಾಡ್ನವರೆಗೆ ಬಂದು ಮತ್ತೆ ಪುನಃ ಇಲ್ಲೆಲ್ಲ ಗೆದ್ದುಕೊಂಡು ಪಾಟಲಿಪುತ್ರದವರೆಗೆ 3000 ಮೈಲಿಗಳ ಒಂದು ಬಹಳ ವಿಸ್ತೃತವಾದಂತಹ ಒಂದು ಪ್ರಯಾಣ ಈ ಸಂದರ್ಭದಲ್ಲಿ ಆಗುತ್ತೆ. ಸಮುದ್ರಗುಪ್ತ 12 ಅರಸರನ್ನ ಸೋಲಿಸ್ತಾನೆ. 3000 ಮೈಲಿಗಳ ಈ ಪ್ರಯಾಣದಲ್ಲಿ 12 ಅರಸರನ್ನ ಸೋಲಿಸ್ತಾನೆ ಸಮುದ್ರಗುಪ್ತ. ಆ 12 ಅರಸರನ್ನ ಸೋಲಿಸಿದ ಮೇಲೆ ಅವರವರ ರಾಜ್ಯಗಳನ್ನ ಅವರವರಿಗೆ ಮರಳಿಸಿಕೊಳ್ತಾನೆ ಮತ್ತು ಇದನ್ನ ಧರ್ಮ ವಿಜಯ ಅಂತ ಕರೀತಾನೆ. ಆಫ್ಟರ್ firmly consolidating his political power in North India, Samudragupta turned his attention towards in South India. He launched an expedition. His army traveled 300 miles. He defeated 12 kings of South India, and they were reinstated in their respective positions. They agreed to become vassals of Samudragupta, and they also agreed to pay tributaries or tributes to Samudragupta and called it as Dharma Vijaya. ಉತ್ತರ ಭಾರತದಲ್ಲಿ ತನ್ನ ಸ್ಥಾನವನ್ನ, ತನ್ನ ಪೊಲಿಟಿಕಲ್ ಪವರ್ ಅನ್ನ ಅತ್ಯಂತ ದೃಢವಾಗಿ ಸ್ಥಾಪಿಸಿದ ಮೇಲೆ ಸಮುದ್ರಗುಪ್ತ ದಕ್ಷಿಣ ಭಾರತದ ಕಡೆಗೆ ಬರ್ತಾನೆ. ಕ್ಷಿಪ್ರವಾದಂತಹ ಹೆಜ್ಜೆ, ಈ ಲಾಂಚ್ಡ್ ಆನ್ ಎಕ್ಸ್ಪಿಡಿಷನ್, ಬಹಳ ಕ್ಷಿಪ್ರಗತಿಯ ಹೆಜ್ಜೆ ಇಡ್ತಾನೆ. 12 ಅರಸರನ್ನ ಸೋಲಿಸ್ತಾನೆ. ಆ 12 ಅರಸರು ಇವನ ಸಾಮಂತರಾಗ್ತಾರೆ. ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೆ ಒಪ್ಪಿಕೊಳ್ತಾರೆ. ತುಂಬಾ ಬುದ್ಧಿವಂತ ಸಮುದ್ರಗುಪ್ತ. ಪಾಟಲಿಪುತ್ರದಿಂದ 3000 ಮೈಲಿಗಳಷ್ಟು ದಕ್ಷಿಣದಲ್ಲಿರುವಂತಹ 3000 ಮೈಲಿಗಳಷ್ಟು ಅಥವಾ ಬಹಳ ದೀರ್ಘವಾದಂತಹ ದೂರದಲ್ಲಿರುವಂತಹ ದಕ್ಷಿಣದ ರಾಜ್ಯಗಳನ್ನ ನಾನು ನೇರವಾಗಿ ಆಡುವುದು ಸಮಂಜಸವಲ್ಲ, ಕಷ್ಟ ಸಾಧ್ಯ. ಅದು ಅವರ ವಿಶ್ವಾಸವನ್ನು ಗೆದ್ದುಕೊಳ್ಬೇಕು ಅಂತ ಪ್ರಯತ್ನಿಸ್ತಾನೆ. ಅವರ ರಾಜ್ಯವನ್ನ ಮರಳಿ ಕೊಡ್ತಾನೆ. ಆ ಮೂಲಕ ಅವರ ವಿಶ್ವಾಸವನ್ನ ಗಳಿಸ್ತಾನೆ. ಇದು ಒಬ್ಬ ಬುದ್ಧಿವಂತ ರಾಜನ ಲಕ್ಷಣ. ಹಾಗಾಗಿ ಧರ್ಮ ವಿಜಯದ ಮೂಲಕವಾಗಿ ತನ್ನ ಚಕ್ರವರ್ತಿಯಾಗುವ ಕನಸಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಅದನ್ನ ಸಾಧಿಸುವ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖ ನಿರ್ಧಾರವನ್ನ ಕೈಗೊಳ್ತಾನೆ ಸಮುದ್ರಗುಪ್ತ. ಹಾಗಾದ್ರೆ ಯಾರೆಲ್ಲರನ್ನ ಸೋಲಿಸ್ತಾನವನು ದಕ್ಷಿಣ ಭಾರತದಲ್ಲಿ? ಇಲ್ಲೂ ಒಂದು ಸೂತ್ರ ಇದೆ. ಆ ಸೂತ್ರ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಮ ಬಾ ನಾನಾಗರು ನಂಚಂ. ಇಲ್ಲಿ ಇನ್ನೊಂದು ಸೂತ್ರ. ಏನು ಸೂತ್ರ ಅಂತ ಕೇಳಿದ್ರೆ, ಮ ವ್ಯಾಮಂ ಸ್ವಾದವಿಹಕುನಿ ಧನಂಜಯ. ಇದು ಸೂತ್ರ. ಸರ್ ಇದೇನ್ ಸರ್ ಇದು ಸೂತ್ರ ತುಂಬಾ ಕಷ್ಟ ಆಗಿದೆ ಸರ್ ಅಂತ ನೀವು ಹೇಳ್ತೀರಾ ಆರಂಭದಲ್ಲಿ. ಅದಕ್ಕೊಂದು ಕಥೆಯ ಹಿನ್ನೆಲೆ ಹೇಳಿದ್ದೆ, ಇದಕ್ಕೊಂದು ಹಿನ್ನೆಲೆ ಹೇಳ್ತೀನಿ.
ಆಗ ನಿಮ್ಗೆ ಬಹುಶಃ ಈ ಸೂತ್ರ ಇನ್ನೂ ಸುಲಭ ಆಗುತ್ತೆ. ಕರಾವಳಿ ಕರ್ನಾಟಕದ ಅತ್ಯಂತ ಜನಪ್ರಿಯವಾದ ಕಲೆ ಯಕ್ಷಗಾನ. ಆ ಯಕ್ಷಗಾನದಲ್ಲಿ ಭಾಗವತರು ಹೇಳುವಂತಹ ಒಂದು ಪದ್ಯದ ದಾಟಿಯಲ್ಲಿ ಈ ಸೂತ್ರ ಇದೆ. ಭಾಗವತರು ಏನ್ ಹೇಳ್ತಾರೆ? ವ್ಯಾಮಂ ಸ್ವಾದವಿಹಕು ನೀ ಧನಂಜಯ ವ್ಯಾಮಂ ಸ್ವಾದವಿಹಕು ನೀ ಧನಂಜಯ. ಬಹುಶಃ ಈಗ ನಿಮ್ಗೆ ಸೂತ್ರ ಆರಾಮಾಗಿ ನೆನಪಿರುತ್ತೆ ಎಂದು ಭಾವಿಸ್ತೀನಿ. 12 ಅರಸರ ಮೊದಲ ಅಕ್ಷರವನ್ನು ಒಳಗೊಂಡಿದೆ. ಮ ವ್ಯಾಮಂ ಸ್ವಾದವಿಹಕು ನೀ ಧನಂಜಯ. ಯಾರ್ಯಾರು ಅರಸರು ನೋಡೋಣ. ಆ ತರನೇ ಉತ್ತರ ಭಾರತ ದಂಡಯಾತ್ರೆ ನೋಡಿದ ಹಾಗೆ ನಾನು ಫಸ್ಟ್ ಎಲ್ಲ ಹೆಸರು ಹೇಳ್ತೀನಿ, ಆಮೇಲೆ ಎಲ್ಲ ಹೆಸರನ್ನ ನೀವು ಹೇಳ್ತೀರಾ. ಮ ಮಹೇಂದ್ರ, ವ್ಯಾಘ್ರ ರಾಜ, ಮಂ ಮಂಟರಾಜ, ಮತ್ತೆ ಮಹೇಂದ್ರ, ಸ್ವಾಮಿ ದತ್ತ, ದಮನ, ವಿಷ್ಣುಗೋಪ, ಹಸ್ತಿವರ್ಮ, ಕುಬೇರ, ಉಗ್ರಸೇನ, ನೀಲರಾಜ, ಧನಂಜಯ. ಇಲ್ಲಿ ಕು ಅನ್ನುವ ಅಕ್ಷರವನ್ನ ನಾವು 2 ರಾಜರಿಗೆ ಅಪ್ಲೈ ಮಾಡಿದ್ದೀವಿ, ಕುಬೇರ ಮತ್ತು ಉಗ್ರಸೇನ. ಯಾರೆಲ್ಲ ನೋಡೋಣ. ಮಹೇಂದ್ರ ನೋಡಿ, ದಕ್ಷಿಣ ಭಾರತದಲ್ಲಿ ಗೆದ್ದಂತಹ ರಾಜ್ಯಗಳು ಅರಸರನ್ನ ಫಸ್ಟ್ ನೋಡ್ತಾ ಇದ್ದೀವಿ. ಮಹೇಂದ್ರ, ವ್ಯಾಘ್ರ ರಾಜ, ಮಂಟರಾಜ, ಮಹೇಂದ್ರ, ಸ್ವಾಮಿ ದತ್ತ, ದಮನ, ವಿಷ್ಣುಗೋಪ, ಹಸ್ತಿವರ್ಮ, ಕುಬೇರ, ಉಗ್ರಸೇನ, ನೀಲರಾಜ, ಧನಂಜಯ. ಹಾಗಾದ್ರೆ ಇವರು ಯಾವ ರಾಜ್ಯದವರು? ಇದು ಕೂಡ ಬಹಳ ಮಹತ್ವದ್ದು. ಆ ರಾಜ್ಯ ಯಾವುದು ಅಂತ ನಾವು ನೋಡೋದಾದ್ರೆ, ಮೊದಲನೆಯ ರಾಜ ಮಹೇಂದ್ರ. ಇವನು ಕೋಸಲದ ದೊರೆಯಾಗಿದ್ದವನು ಮಹೇಂದ್ರ. ವ್ಯಾಘ್ರ ರಾಜ ಏನಿದ್ದಾನೆ ಅವನು ಮಹಾಕಾಂತಾರ ಅನ್ನುವ ರಾಜ್ಯದ ರಾಜನಾಗಿದ್ದ. ವ್ಯಾಘ್ರ ರಾಜ ಮಹಾಕಾಂತಾರ. ಮಂಟರಾಜ ಕೌರಾಲ ಎನ್ನುವ ರಾಜ್ಯದ ರಾಜನಾಗಿದ್ದ. ಮತ್ತೊಬ್ಬ ಮಹೇಂದ್ರ ಬರ್ತಾನೆ, ಅವನು ಪಿಸ್ತಲಾಪುರ ಅಲ್ಲಿಯ ರಾಜನಾಗಿದ್ದ. ಪಿಸ್ತಪುರ ಅಥವಾ ಪಿಸ್ತಲಾಪುರದ ರಾಜನಾಗಿದ್ದ. ಸ್ವಾಮಿ ದತ್ತ ಕೊಟ್ಟೂರಿನ ರಾಜನಾಗಿದ್ದವನು ಸ್ವಾಮಿ ದತ್ತ. ಯರಾಂಡಪಲ್ಲಿಯ ರಾಜನಾಗಿದ್ದವನು ದಮನ. ವಿಷ್ಣುಗೋಪ ತುಂಬಾ ಮಹತ್ವದ ದೊರೆ ಇವರಲ್ಲಿ. ಆತ ಕಂಚಿಯ ರಾಜನಾಗಿದ್ದ ವಿಷ್ಣುಗೋಪ. ಮತ್ತೊಬ್ಬ ಪ್ರಮುಖ ದೊರೆ ಹಸ್ತಿವರ್ಮ, ಅವನು ವೆಂಗಿಯ ರಾಜನಾಗಿದ್ದ. ಆಮೇಲೆ ಕುಬೇರ, ಅವನು ದೇವರಾಷ್ಟ್ರದ ರಾಜನಾಗಿದ್ದ ಕುಬೇರ. ಉಗ್ರಸೇನ ಅತ್ಯಂತ ದಕ್ಷಿಣದ ಪಲಕ್ಕಾಡ್ ಅಲ್ಲಿನ ರಾಜನಾಗಿದ್ದ. ನೀಲರಾಜ ಅವನು ಅವಮುಕ್ತದ ರಾಜನಾಗಿದ್ದ. ಹಾಗೂ ಕೊನೆಯಲ್ಲಿ ಧನಂಜಯ, ಅವನು ಕುಸ್ತಲಾಪುರದ ರಾಜನಾಗಿದ್ದ. ಹೀಗೆ ನಾವು 12 ರಾಜರುಗಳನ್ನ ಅವರ ಪ್ರದೇಶಗಳ ಸಮೇತ ನೋಡ್ತೀವಿ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ. ಇವೆಲ್ಲ ಗೆದ್ದುಕೊಳ್ತಾನೆ, ಮರಳಿ ಅವರಿಗೆ ಕೊಡ್ತಾನೆ, ಧರ್ಮ ವಿಜಯ ಅಂತ ಕರೀತಾನೆ. ಅತೀ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಕೋಸಲದ ಮಹೇಂದ್ರ, ವೆಂಗಿಯ ಹಸ್ತಿವರ್ಮ, ಕಂಚಿಯ ವಿಷ್ಣುಗೋಪ, ಪಲಕ್ಕಾಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ ಎಲ್ಲರನ್ನ ಸೋಲಿಸ್ತಾನೆ ತನ್ನ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ. ಅಲ್ಲಿಗೆ ಆಲ್ಮೋಸ್ಟ್ ತನ್ನ ಮಹತ್ವಾಕಾಂಕ್ಷೆಯ ಅಂತಿಮ ಹಂತಕ್ಕೆ ಕಾಲಿಡುತ್ತಾನೆ ಸಮುದ್ರಗುಪ್ತ. ಯಾವೆಲ್ಲ ರಾಜರು? ಮಹೇಂದ್ರ ಆಫ್ ಕೋಸಲ್, ಮಂಟರಾಜ, ವ್ಯಾಘ್ರ ರಾಜ ಆಫ್ ಮಹಾಕಾಂತಾರ್, 2ನೇ ಹೆಸರು ನಾವು ನೋಡಿದ್ದು. ಆಮೇಲೆ ಮಂಟರಾಜ ಆಫ್ ಕೌರಾಲ, ಮಹೇಂದ್ರ ಆಫ್ ಪಿಸ್ತಪುರ, ಸ್ವಾಮಿ ದತ್ತ ಆಫ್ ಕೊಟ್ಟೂರು, ದಮನ ಆಫ್ ಯರಾಂಡಪಲ್ಲಿ. ಆ ನಂತರದಲ್ಲಿ ನಾವು ನೋಡಿದ್ದು ವಿಷ್ಣುಗೋಪ ಆಫ್ ಕಂಚಿ, ಹಸ್ತಿವರ್ಮ ಆಫ್ ವೆಂಗಿ. ಆ ನಂತರದಲ್ಲಿ ನಾವು ನೋಡಿದ್ದು ನೀಲರಾಜ ಆಫ್ ಅವಮುಕ್ತ. ಆ ನಂತರದಲ್ಲಿ ಉಗ್ರಸೇನ ಆಫ್ ಪಲಕ್ಕಾಡ್. ಆ ನಂತರದಲ್ಲಿ ಕುಬೇರ ಆಫ್ ದೇವರಾಷ್ಟ್ರ ಹಾಗೂ ಧನಂಜಯ ಆಫ್
ಕುಸ್ತಲಾಪುರ, ಹೀಗೆ 12 ಅರಸರನ್ನ ಸೋಲಿಸಿದ್ದ ಸಮುದ್ರಗುಪ್ತ ಅಂದನ ಅವನ 3ನೆಯ ಸಾಧನೆಯಲ್ಲಿ ನೋಡ್ತೀವಿ. 4ನೆಯ ಸಾಧನೆಗೆ ಬರೋಣ. ಗಡಿ ರಾಜ್ಯಗಳ ಆಕ್ರಮಣ, ಕಾಂಕ್ವೆಸ್ಟ್ ಆನ್ ಬಾರ್ಡರ್ ಸ್ಟೇಟ್ಸ್. 4 ರಾಜ್ಯಗಳನ್ನ ಗೆದ್ದುಕೊಳ್ತಾನೆ. ಗಮನಿಸಿ, ಮೊದಲನೆಯದು ಬಂಗಾಳದಲ್ಲಿರುವಂತಹ ಸಮತಟ, ಎರಡನೇದು ಅಸ್ಸಾಮಿನಲ್ಲಿರುವಂತಹ ಕಾಮರೂಪ, ಮೂರನೇದಾಗಿ ನೋಡ್ತೀವಿ ಪಂಜಾಬಿನಲ್ಲಿರುವಂತಹ ಕತ್ರಿಪುರ ಹಾಗೂ ರೋಹಿಲಖಂಡ. ಈ 4 ಗಡಿ ರಾಜ್ಯಗಳನ್ನ ಗೆಲ್ತಾನೆ ಸಮುದ್ರಗುಪ್ತ. ಸಮುದ್ರಗುಪ್ತ ಗೆದ್ದಂತಹ ಗಡಿ ರಾಜ್ಯಗಳು ಸಮತಟ, ಬಂಗಾಳದಲ್ಲಿರೋದು, ಅಸ್ಸಾಂನಲ್ಲಿರುವಂತಹ ಕಾಮರೂಪ, ಪಂಜಾಬಿನಲ್ಲಿರುವಂತಹ ಕತ್ರಿಪುರ ಹಾಗೂ ರೋಹಿಲಖಂಡ ಪ್ರದೇಶಗಳನ್ನ ಗೆಲ್ತಾನೆ. ಸಮುದ್ರಗುಪ್ತ ಕಾಂಕರ್ಡ್ border states border states conquered by Samudragupta were Samatata in Bengal, Kamarupa in Assam, Katripura in Punjab and Rohilkhanda. ಅಲ್ಲಿಗೆ ಅಸ್ಸಾಂ, ಬೆಂಗಾಲ್ ಹಾಗೂ ಪಂಜಾಬ್ ಈ ಪ್ರದೇಶಗಳಲ್ಲಿ ಇರುವಂತಹ ಗಡಿ ರಾಜ್ಯಗಳನ್ನ ಗೆಲ್ತಾನೆ ಸಮುದ್ರಗುಪ್ತ. ಇದರೊಂದಿಗೆ ಗಡಿ ರಾಜ್ಯಗಳು, ಉತ್ತರದ ರಾಜ್ಯಗಳು, ಅಡವಿ ರಾಜ್ಯಗಳು, ದಕ್ಷಿಣದ ರಾಜ್ಯಗಳು ಎಲ್ಲವನ್ನ ಗೆದ್ದುಕೊಂಡು ಒಂದು ವಿಸ್ತೃತ ರಾಜ್ಯ ಕಟ್ಟಿ ಚಕ್ರವರ್ತಿ ಅನಿಸ್ಕೊಳ್ತಾನೆ ಸಮುದ್ರಗುಪ್ತ. ಅಲ್ಲಿಗೆ ಆತ ಕೊನೆಯಲ್ಲಿ ಗೆದ್ದ 4 ಪ್ರದೇಶಗಳು ನೆನಪಿರುತ್ತಲ್ಲ, ಬಂಗಾಳದಲ್ಲಿ ಸಮತಟ, ಅಸ್ಸಾಮಲ್ಲಿ ಕಾಮರೂಪ, ಪಂಜಾಬಿನಲ್ಲಿ ಕತ್ರಿಪುರ ಹಾಗೂ ರೋಹಿಲಖಂಡಗಳನ್ನ ಜಯಿಸ್ತಾನೆ ಹಾಗೂ ತನ್ನ ಇಚ್ಛೆಯನ್ನ ಪೂರ್ಣಗೊಳಿಸ್ತಾನೆ, ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿಕೊಳ್ತಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತನ್ನ ಮಹತ್ವಾಕಾಂಕ್ಷೆ ಚಕ್ರವರ್ತಿ ಆಗ್ಬೇಕು ಅನ್ನೋದನ್ನ ಹೇಗೆ ಸತತವಾದ ಪರಿಶ್ರಮದ ಮೂಲಕ ಸಾಧಿಸಿದ ಸಮುದ್ರಗುಪ್ತ ಅಂತ ನಾವು ನೋಡ್ತೀವಿ. ಹಾಗಾಗಿ ಮಹತ್ವಾಕಾಂಕ್ಷೆಯ ಜೊತೆಗೆ ನಿರಂತರ ಪ್ರಯತ್ನ ನಮಗೆ ಸಮುದ್ರಗುಪ್ತನ ಪಾಠದಿಂದ ಸಿಗತ್ತೆ. ನಮ್ಮ ಜೀವನಕ್ಕೆ ಇದನ್ನ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಈ ಎಲ್ಲ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಆ ಅಶ್ವಮೇಧ ಯಾಗವನ್ನ ಮಾಡಿದ ನಂತರ ಆತ 8 ಬಂಗಾರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. ಆ 8 ಬಂಗಾರದ ನಾಣ್ಯಗಳಲ್ಲಿ 1 ಬಂಗಾರದ ನಾಣ್ಯದ ಮೇಲೆ ಕುದುರೆಯ ಚಿತ್ರವನ್ನ ಟಂಕಿಸ್ತಾನೆ. ಆ ಕುದುರೆಯ ಚಿತ್ರ ನಮಗೆ ಅವನ ಅಶ್ವಮೇಧ ಯಾಗದ ಬಗ್ಗೆ ಹೇಳುತ್ತೆ ಹಾಗೂ ಅಶ್ವಮೇಧ ಪರಾಕ್ರಮ ಎನ್ನುವ ಬಿರುದನ್ನ ಅವನು ಬಳಸ್ಕೊಳ್ತಾನೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ಅಶ್ವಮೇಧ ಪರಾಕ್ರಮ, ಈ ಬಿರುದಿಗೆ ಕಾರಣವಾದಂತಹ ಕುದುರೆಯ ಚಿತ್ರವಿರುವ ಬಂಗಾರದ ನಾಣ್ಯ, ಅವನು ಹೊರಡಿಸಿರುವಂತಹ ಇತರ ಚಿನ್ನದ ನಾಣ್ಯಗಳು. After all these conquests, he performed Ashwamedha sacrifice and he took the title Ashwamedha Parakrama, and he issued 8 types of gold coins, one among them with the figure of horse, which indicates Ashwamedha sacrifice. ತನ್ನ ಅಶ್ವಮೇಧ ಯಾಗದ ನೆನಪಿಗಾಗಿ ಅದನ್ನು ಗುರುತಿಸುವ ಸಲುವಾಗಿ ಆತ ಕುದುರೆಯ ಚಿತ್ರವಿರುವಂತಹ ಈ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ ಸಮುದ್ರಗುಪ್ತ. ಅಶ್ವಮೇಧ ಪರಾಕ್ರಮ ಅನಿಸಿಕೊಳ್ತಾನೆ. ಕೇವಲ ಒಬ್ಬ ದಿಗ್ವಿಜಯಿಯಾಗಿ ಮಾತ್ರ ನಮಗೆ ಸಮುದ್ರಗುಪ್ತ ಕಾಣಿಸಲ್ಲ, ಇಲ್ಲ, ಒಬ್ಬ ಹಿಂದೂ ಧರ್ಮದ ಪುನರುಜ್ಜೀವನದ ಕಾರಣೀಕರ್ತನಾಗಿ ಕೂಡ ಗೋಚರಿಸ್ತಾನೆ ಸಮುದ್ರಗುಪ್ತ. ನಾವು ಮುಂದೆ ಅಧ್ಯಯನ ಮಾಡ್ಲಿಕ್ಕಿದ್ದೀವಿ ಇವರ ಸುವರ್ಣ ಯುಗವನ್ನ. ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಧಾರ್ಮಿಕ ಪುನರುಜ್ಜೀವನ, ಹಿಂದೂ ಧರ್ಮದ ಪುನರುಜ್ಜೀವನ. ಬೌದ್ಧ ಮತ್ತು ಜೈನ ಧರ್ಮಗಳ ಉದಯಾನಂತರ ಭಾರತದಲ್ಲಿ ಹಿಂದೂ ಧರ್ಮ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಳ್ತಾ ಅವನತಿಯ ಹಾದಿಯನ್ನು ಹಿಡಿದಿತ್ತು. ಗುಪ್ತರ ಕಾಲದಲ್ಲಿ ಮತ್ತೆ ಹಿಂದೂ ಧರ್ಮ ಮರಳಿ ತನ್ನ ವೈಭವವನ್ನು ಪಡ್ಕೊಳ್ಳುತ್ತೆ. ಅದರ ಆರಂಭಿಕ ಕೊಡುಗೆಯನ್ನು ನಾವು ನೋಡ್ತೀವಿ ಸಮುದ್ರಗುಪ್ತನಿಂದ ಅಶ್ವಮೇಧ ಯಾಗದ ಮರು ಆಚರಣೆ
ಶುರುವಾಗುತ್ತೆ. ಬಂಗಾರದ ನಾಣ್ಯಗಳನ್ನ ಹೊರಡಿಸ್ತಾನೆ. ಈ ಮೂಲಕವಾಗಿ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಗುಪ್ತ ಸಾಮ್ರಾಜ್ಯ ದೊಡ್ಡ ಕೊಡುಗೆಯನ್ನ ಕೊಡುತ್ತೆ. ಈ ದಿಶೆಯಲ್ಲಿ ಅಶ್ವಮೇಧ ಯಾಗ ಒಂದು ಪ್ರಮುಖವಾದಂತಹ ಭಾಗ ಆಗುತ್ತೆ. ಜೊತೆಯಲ್ಲಿ ಸಮುದ್ರಗುಪ್ತ ಕೇವಲ ಅಶ್ವಮೇಧ ಯಾಗದ ಕುದುರೆಯ ಚಿತ್ರವನ್ನ ಒಳಗೊಂಡಂತಹ ನಾಣ್ಯಗಳನ್ನ ಮಾತ್ರ ಟಂಕಿಸಿದ ಅಂತಲ್ಲ, 8 ರೀತಿಯ ಬಂಗಾರದ ನಾಣ್ಯಗಳನ್ನು ಟಂಕಿಸ್ತಾನೆ. ಅದರಲ್ಲಿ ಈ ನಾಣ್ಯಗಳು ಕೂಡ ಹೌದು. ಇದರಲ್ಲಿ ಅವನ ಸಾಹಿತ್ಯದ ಕೊಡುಗೆಗಳನ್ನು, ಆತನ ಸಂಗೀತದ ಪ್ರೇಮವನ್ನು ನಾವು ಈ ಚಿಹ್ನೆಗಳಲ್ಲಿ, ಈ ಬಂಗಾರದ ನಾಣ್ಯಗಳ ಮೇಲಿನ ಚಿತ್ರಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಇದೆ. ಹೀಗೆ ಸಮುದ್ರಗುಪ್ತ ವಾಸ್ ನಾಟ್ ಓನ್ಲಿ ಅ ಕಾಂಕರರ್. ಕೇವಲ ದಿಗ್ವಿಜಯಿ ಮಾತ್ರ ಅಲ್ಲ ಸಮುದ್ರಗುಪ್ತ, ಅವನು ಅನೇಕ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನು ಕೊಟ್ಟವನು ಅನ್ನೋದನ್ನು ಕೂಡ ನೋಡ್ತೀವಿ. ಈ ಮೊದಲು ಅವನ ಸಾಮ್ರಾಜ್ಯ ಹೇಗೆಲ್ಲ ವಿಸ್ತಾರವಾಗಿತ್ತು ಅನ್ನೋದನ್ನು ತಿಳ್ಕೊಂಡು ಅವನ ಪರ್ಸನಾಲಿಟಿಗೆ ಬಂದ. ಸಮುದ್ರಗುಪ್ತನ ಸಾಮ್ರಾಜ್ಯದ ವಿಸ್ತಾರಕ್ಕೆ ಬಂದ್ರೆ, ಅವನ ಸಾಮ್ರಾಜ್ಯ ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ಪಶ್ಚಿಮದಲ್ಲಿ ಪಂಜಾಬ್, ಪೂರ್ವದಲ್ಲಿ ಬಂಗಾಳದವರೆಗೆ ಹಬ್ಬಿತ್ತು. He extended his empire from Kashmir in the north, Tamil Nadu in the south, Punjab in the west and Bengal in the east. ಹೀಗೆ ಒಂದು ವಿಸ್ತೃತವಾದಂತಹ ರಾಜ್ಯ ನೋಡಿ. ಆಲ್ಮೋಸ್ಟ್ ಆಲ್ ಇವತ್ತಿನ ಭಾರತದ ಸಂಪೂರ್ಣ ಭಾರತವನ್ನ ಒಳಗೊಂಡಂತಹ ಒಂದು ಅದ್ಭುತವಾದ ರಾಜ್ಯವನ್ನ ಕಟ್ತಾನೆ ಸಮುದ್ರಗುಪ್ತ. ಹಾಗೂ ಸಮುದ್ರಗುಪ್ತನ ಈ ರಾಜ್ಯ ಅವನನ್ನ ಚಕ್ರವರ್ತಿ ಪದವಿಗೆ ಏರಿಸುತ್ತೆ. ಹೀಗೆ ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ತಾನೆ ಸಮುದ್ರಗುಪ್ತ. ಸಮುದ್ರಗುಪ್ತನ ರಾಜ್ಯ ಉತ್ತರದಲ್ಲಿ ಕಾಶ್ಮೀರದಿಂದ, ದಕ್ಷಿಣದಲ್ಲಿ ತಮಿಳುನಾಡುವರೆಗೆ, ಪಶ್ಚಿಮದಲ್ಲಿ ಪಂಜಾಬಿನಿಂದ, ಪೂರ್ವದಲ್ಲಿ ಬಂಗಾಳದವರೆಗೆ ಹರಡಿದ್ದಂತಹ ವಿಸ್ತೃತವಾದ ರಾಜ್ಯವನ್ನು ಕಟ್ತಾನೆ ಸಮುದ್ರಗುಪ್ತ. ನಾವು ಕೊನೆಯಲ್ಲಿ ಸಮುದ್ರಗುಪ್ತನ ವ್ಯಕ್ತಿತ್ವಕ್ಕೆ ಬರ್ತೀವಿ. ಪರ್ಸನಾಲಿಟಿ ಆಫ್ ಸಮುದ್ರಗುಪ್ತ. ನಾನು ಆಗ್ಲೇ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. He was not only a conqueror but also a poet, but also a musician. ಒಬ್ಬ ಸಂಗೀತಗಾರ, ಒಬ್ಬ ಕವಿ, but also a scholar, ಒಬ್ಬ ವಿದ್ವಾಂಸ, but also a great patron of literature. ಸಾಹಿತ್ಯಗಳ ಅತಿ ದೊಡ್ಡ ಪೋಷಕ. ನೋಡಿ, ಸರ್ವಾಂಗೀಣ ವ್ಯಕ್ತಿತ್ವ ಇನ್ನೊಂದು. ಸಮುದ್ರಗುಪ್ತ ಕೇವಲ ಒಬ್ಬ ದಿಗ್ವಿಜಯಿ ಮಾತ್ರ ಅಲ್ಲ, ಅವನೊಬ್ಬ ಕವಿ, ಅವನೊಬ್ಬ ಸಂಗೀತಗಾರ, ಅವನೊಬ್ಬ ವಿದ್ವಾಂಸ, ಸಾಹಿತ್ಯಗಳನ್ನ ಪೋಷಿಸಿದವನು. ಯಾಕೆಂದ್ರೆ ಅವನ ಆಸ್ಥಾನದಲ್ಲಿ ಹರಿಸೇನ ಎನ್ನುವ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಇದ್ದ. ಅವನು ಅಲಹಾಬಾದ್ ಸ್ತಂಭಶಾಸ್ತ್ರವನ್ನು ಬರೆದಿದ್ದಾನೆ, ನಾವು ನೋಡಿದೀವಿ. ಹಾಗಾಗಿ ಸಮುದ್ರಗುಪ್ತ ಅಂತಂದ್ರೆ ಅವನು ಕೇವಲ ದಿಗ್ವಿಜಯಿ ಮಾತ್ರ ಅಲ್ಲ, ಬಹುಮುಖ ಪ್ರತಿಭೆಗಳ ಸಂಗಮ. ಹಾಗಾಗಿ ತನ್ನ ಮಹತ್ವಾಕಾಂಕ್ಷೆಯ ಚಕ್ರವರ್ತಿ ಆಗ್ಬೇಕು ಅಂದ್ರೆ ಒಂದು ದೊಡ್ಡ ರಾಜ್ಯದ ಒಡೆಯನಾಗಬೇಕು ಅನ್ನೋದಷ್ಟೇ ಅಲ್ಲ, ಅವನ ದೃಷ್ಟಿಯಲ್ಲಿ ಕಲೆ ಸಾಹಿತ್ಯಗಳನ್ನ ಪೋಷಿಸಬೇಕು, ಸ್ವತಃ ವಿದ್ವಾಂಸನಾಗಿರ್ಬೇಕು, ಲಲಿತ ಕಲೆಗಳನ್ನ ಪ್ರೋತ್ಸಾಹಿಸಬೇಕು. ಆಗ ಮಾತ್ರ ಅವನು ಚಕ್ರವರ್ತಿ ಆಗ್ತಾನೆ. ಇಂತಹ ಉದಾತ್ತ ಧ್ಯೇಯ, ಉದಾತ್ತ ವ್ಯಕ್ತಿತ್ವ ನಮಗೆ ಸಮುದ್ರಗುಪ್ತನ ವ್ಯಕ್ತಿತ್ವದಿಂದ ಗೊತ್ತಾಗತ್ತೆ. ಹಾಗಾಗಿ ವಿದ್ಯಾರ್ಜನೆ ಮಾಡಿ ನಾವು ಸಾಕಷ್ಟು ವಿದ್ಯೆಯನ್ನು ಗಳಿಸಿದ ನಂತರವೂ ನಮ್ಮಲ್ಲಿ ಮಾನವೀಯ ಗುಣಗಳು, ನಮ್ಮಲ್ಲಿರುವಂತಹ ಪ್ರತಿಭೆಗಳು ಅದು ಅವ್ಯಕ್ತ ಆಗ್ಬೇಕು. ಇದನ್ನು ನಮಗೆ ಇಂಡೈರೆಕ್ಟ್ ಆಗಿ ಸಮುದ್ರಗುಪ್ತ ಹೇಳ್ಕೊಳ್ತಾನೆ ತನ್ನ ಚರಿತ್ರೆಯ ಮೂಲಕ, ತನ್ನ ವ್ಯಕ್ತಿತ್ವದ ಮೂಲಕ. ಇಷ್ಟೆಲ್ಲ ವ್ಯಕ್ತಿತ್ವದಿಂದಾಗಿ ಅವನಿಗೆ ಒಂದು ಬಿರುದು ಕೂಡ ಸಿಗತ್ತೆ, ಕವಿರಾಜ. ಕವಿರಾಜ ಎನ್ನುವ ಬಿರುದಿನಿಂದ ತುಂಬಿಡಿಸ್ತಾನೆ ಸಮುದ್ರಗುಪ್ತ. ಅವನ ಆಸ್ಥಾನದಲ್ಲಿ ಹರಿಸೇನ ಇದ್ದ ಅಂತ ನೋಡ್ತೀವಿ. ಇವಿಷ್ಟು ಸಮುದ್ರಗುಪ್ತನ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ವಿಚಾರ. ಸಮುದ್ರಗುಪ್ತನ ಬಗ್ಗೆ ಡಾಕ್ಟರ್ ವಿ.ಎ. ಸ್ಮಿತ್ ಅನ್ನುವ ಇತಿಹಾಸಕಾರರು ಒಂದು ಮಾತು ಹೇಳ್ತಾರೆ, ಭಾರತದ ನೆಪೋಲಿಯನ್. ಇದು ಸಂಪೂರ್ಣವಾಗಿ ಸರಿಯಾದಂತಹ ಹೋಲಿಕೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಅದರ ವಿಶ್ಲೇಷಣೆ ನಿಮಗೆ ಬಿಡ್ತೀನಿ. ನಾವು ಕಳೆದ ವರ್ಷ ನೆಪೋಲಿಯನ್ ಬಗ್ಗೆ ನೋಡಿದೀವಿ. ನೆಪೋಲಿಯನ್ ನಿಜವಾಗಿಯೂ ಅದ್ಭುತವಾದಂತಹ ಕದನ ಕಲಿ, 100 ಕದನಗಳನ್ನು ಮಾಡಿದಂತಹ ವೀರ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ತನ್ನ ಯುದ್ಧಗಳಲ್ಲಿ ಕೊನೆಗೆ ಆತ ಸೋಲನ್ನ ಅನುಭವಿಸ್ತಾನೆ.
ವಾಟರ್ಲೂ ಎಂಬ ಕದನದಲ್ಲಿ ಆತ ಅಂತಿಮವಾಗಿ ಸೋತ ಅಂತ ನೋಡ್ತೀವಿ. ಹಾಗೂ ನೆಪೋಲಿಯನ್ ಸಮುದ್ರಗುಪ್ತನಿಗಿಂತ ಕೊನೆಯಲ್ಲಿ ಬರೋನು. ಕಾಲದಲ್ಲಿ ಸಮುದ್ರಗುಪ್ತ ಹಿರಿಯ, ನೆಪೋಲಿಯನ್ನಿಗಿಂತ ಹಿರಿಯ. ನೆಪೋಲಿಯನ್ ಬಹಳ ಕಿರಿಯ ಸಮುದ್ರಗುಪ್ತನಿಗೆ ಹೋಲಿಸಿದ. ಹಾಗಾಗಿ ಸಾಮಾನ್ಯವಾಗಿ ಕಿರಿಯರನ್ನ ಹಿರಿಯರೊಂದಿಗೆ ನಾವು ಹೋಲಿಸುವ ಪರಂಪರೆ ಇಲ್ಲ. ಹಿರಿಯರನ್ನ ಕಿರಿಯವನೊಡನೆ ಹೋಲಿಸುವುದಿಲ್ಲ, ಕಿರಿಯವನನ್ನ ಹಿರಿಯವನೊಡನೆ ಹೋಲಿಸ್ತಾರೆ. ಒಂದು. ಎರಡನೇದಾಗಿ ಸಮುದ್ರಗುಪ್ತ ತನ್ನ ಯಾವ ಕದನಗಳನ್ನು ಸೋತೇ ಇಲ್ಲ. ಸೋಲು ಅನ್ನುವ ಪ್ರಶ್ನೆ ಅವನ ಜೀವನದಲ್ಲಿ ಬರದೇ ಇಲ್ಲ. ಹಾಗಾಗಿ ಈ ಹೋಲಿಕೆ ಸರಿಯೋ ತಪ್ಪೋದರ ವಿಶ್ಲೇಷಣೆಯನ್ನು ನೀವೇ ಮಾಡಿ. ಆದರೆ ಎಲ್ಲಾದ್ರೂ ಒಂದು ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬರೆಯುವುದನ್ನ ಮಾತ್ರ ಮರಿಬೇಡಿ. ಭಾರತದ ನೆಪೋಲಿಯನ್ ಅಂತ ವಿ.ಎ. ಸ್ಮಿತ್ ಅವರಿಂದ ಹೇಳಿಸಿಕೊಂಡವನು ಸಮುದ್ರಗುಪ್ತ. ಒಂದು ಮಾಹಿತಿ ನಿಮ್ಮ ಕಡೆಗಿರ್ಲಿ. ಇಷ್ಟು ದೀರ್ಘವಾಗಿ ನಾವು ಸಮುದ್ರಗುಪ್ತನ ಅಭ್ಯಾಸ ಮಾಡಿದೀವಿ. ಈಗ ಇನ್ನೆರಡು ವಿಷಯಗಳೊಂದಿಗೆ ಈ ಸರಣಿಯ ಎರಡನೆಯ ಭಾಗವನ್ನು ನಾವು ಮುಕ್ತಾಯ ಮಾಡೋಣ. ಸಮುದ್ರಗುಪ್ತನ ನಂತರ ಉತ್ತರಾಧಿಕಾರಿಯಾದವನು ಎರಡನೇ ಚಂದ್ರಗುಪ್ತ. ಸಾಮಾನ್ಯ ಶಕ 375ರಿಂದ 415. ಎರಡನೇ ಚಂದ್ರಗುಪ್ತ ಮತ್ತೊಬ್ಬ ಪ್ರಮುಖ ದೊರೆ, ಗುಪ್ತ ಸಂತತಿಯ ಇನ್ನೊಬ್ಬ ಪ್ರಮುಖ ದೊರೆ. ಇವನ ಬಹಳ ಮಹತ್ವದ ಸಾಧನೆ ಎಂದರೆ ಇವನು ಶಕ ದೊರೆಯಾದಂತಹ ರುದ್ರಸೇನನನ್ನ ಸೋಲಿಸ್ತಾನೆ. Notable achievement of Chandragupta II was that he defeated Shaka ruler Rudrasena and annexed his kingdom into his empire and gained the title Shakari. ರುದ್ರಸೇನನನ್ನ ಸೋಲಿಸಿ ಶಕಾರಿ ಎಂಬಂತಹ ಬಿರುದನ್ನ ಗಳಿಸಿಕೊಳ್ತಾನೆ ಎರಡನೇ ಚಂದ್ರಗುಪ್ತ. ಈ ಎರಡನೆಯ ಚಂದ್ರಗುಪ್ತ ಸಮುದ್ರಗುಪ್ತನ ಉತ್ತರಾಧಿಕಾರಿಯಾಗಿ ವಿಭಿನ್ನವಾಗಿ ಯೋಚಿಸ್ತಾನೆ. ಸಮುದ್ರಗುಪ್ತ ತನ್ನ ಸೈನಿಕ ಸಾಮರ್ಥ್ಯಗಳಿಂದಾಗಿ ಒಂದು ಅದ್ಭುತ ರಾಜ್ಯವನ್ನ ಕಟ್ಟಿದರೆ, ಈ ಚಂದ್ರಗುಪ್ತ ಒಂದು ಹೊಸ ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾನೆ. ಟೋಟಲಿ ಡಿಫರೆಂಟ್ ಫಾರಿನ್ ಪಾಲಿಸಿ ಫಾಲೋಡ್ ಬೈ Chandragupta II. He strengthened his empire by matrimonial alliance with Nagas and Vakatakas. ಇವನು ತನ್ನ ನೆರೆಯ ನಾಗ ರಾಜ್ಯಗಳ ಜೊತೆಗೆ ಹಾಗೂ ವಾಕಾಟಕ ರಾಜ್ಯಗಳ ಜೊತೆಗೆ ವೈವಾಹಿಕ ಸಂಬಂಧಗಳ ಮೈತ್ರಿಯನ್ನ ಏರ್ಪಡಿಸ್ತಾನೆ. ಹಾಗೂ ಒಂದು ಭದ್ರವಾದ ಬುನಾದಿಯನ್ನು ತನ್ನ ಸಾಮ್ರಾಜ್ಯಕ್ಕೆ ಹಾಕಿಕೊಡ್ತಾನೆ. ಹಾಗೂ ಕಲೆ, ಸಾಹಿತ್ಯ, ವಿಜ್ಞಾನ, ವಾಸ್ತುಶಿಲ್ಪ ಈ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಗಮನ ಹರಿಸ್ತಾನೆ. ಹಾಗಾಗಿ ಗುಪ್ತರು ಸ್ವರ್ಣಯುಗವನ್ನ ಸಾಧಿಸ್ತಾರೆ. ಅಲ್ಲಿಗೆ ಸಮುದ್ರಗುಪ್ತ ಹಾಕಿಕೊಟ್ಟಂತಹ ಒಂದು ಬುನಾದಿಯ ಮೇಲೆ ಸುವರ್ಣ ಯುಗವನ್ನ ಕಟ್ಟಿದವನು ಎರಡನೆಯ ಚಂದ್ರಗುಪ್ತ. ಚಂದ್ರಗುಪ್ತ ತನ್ನ ವಿದೇಶಾಂಗ ನೀತಿಯಲ್ಲಿ ನಾವು ನೋಡಿದೀವಿ, ಮೆಟ್ರಮೋನಿಯಲ್ ಅಲೈನ್ಸ್ ವಿತ್ ನಾಗಾಸ್ ಅಂಡ್ ವಾಕಾಟಕಾಸ್. ಒಂದು ಹೊಸ ರೀತಿಯ ವಿದೇಶಾಂಗ ನೀತಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ನೀತಿಗಳನ್ನ ಬಳಸ್ತಾರೆ, ಯೋಜನೆಗಳನ್ನ ಬಳಸ್ತಾರೆ. ಇದೊಂದು ಹೊಸ ವಿಧಾನ. ಮುಂದೆ ಅನೇಕ ಅರಸರಿಗೆ ಈ ವಿಧಾನ ಮಾರ್ಗದರ್ಶನವನ್ನು ಕೊಡುತ್ತೆ. ನಾವು ಮತ್ತೆ ಇದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತೀವಿ. ಆ ನಂತರದಲ್ಲಿ ನಾವು ಗಮನಿಸಿದ್ರೆ ಈತ ವಿಕ್ರಮಾದಿತ್ಯ ಅಂತ ಹೆಸರಾಗ್ತಾನೆ. He was also known as ವಿಕ್ರಮಾದಿತ್ಯ. He was a great patron of art and literature. ಸಾಹಿತ್ಯದ, ಕಲೆಯ ಅತ್ಯಂತ ದೊಡ್ಡ ಪೋಷಕನಾಗಿದ್ದವನು ಎರಡನೇ ಚಂದ್ರಗುಪ್ತ. ಅವನ ಆಸ್ಥಾನದಲ್ಲಿ ನವರತ್ನ ಎನ್ನುವಂತಹ ವಿದ್ವಾಂಸರಿದ್ದರು. 9 scholars were adorned his court. ಅವನ ಆಸ್ಥಾನವನ್ನ ಅಲಂಕರಿಸಿದರು 9 scholars. 9 ಜನ ವಿದ್ವಾಂಸರು ಅವನ ಆಸ್ಥಾನವನ್ನ ಅಲಂಕರಿಸಿದರು. ಅವರನ್ನ ನವರತ್ನಗಳು ಅಂತ ಕರೀತಾ ಇದ್ರು. ಆ ನವರತ್ನರಲ್ಲಿ ಕಾಳಿದಾಸ ಕೂಡ ಒಬ್ಬ. ನಾವು ಮುಂದೆ ಅವರ ಸುವರ್ಣಯುಗವನ್ನ ಅಭ್ಯಾಸ ಮಾಡುವಾಗ ಮತ್ತೆ ನೋಡ್ತೀವಿ ನವರತ್ನರು ಯಾರ್ಯಾರು, ಏನವರ ಕೊಡುಗೆ ಅಂತ. ಸದ್ಯಕ್ಕೆ ನಾವಿಲ್ಲಿ ಇಷ್ಟನ್ನೇ ಗಮನಿಸ್ತೀವಿ. ನವರತ್ನರೆನ್ನುವ ವಿದ್ವಾಂಸರಿಗೆ ಆಶ್ರಯ ಕೊಟ್ಟವನು ಯಾರು ಹೇಳಿ? ಎರಡನೇ ಚಂದ್ರಗುಪ್ತ. ಹಾಗೂ ಉಜ್ಜಯಿನಿ ಅವನ ಎರಡನೆಯ ರಾಜಧಾನಿಯಾಗಿತ್ತು. ಉಜ್ಜಯಿನಿ ಬಿಕೇಮ್
ಹಿಸ್ ಸೆಕೆಂಡ್ ಕ್ಯಾಪಿಟಲ್, ಎರಡನೆಯ ರಾಜಧಾನಿಯಾಗಿ ಉಜ್ಜಯಿನಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಹೀಗೆ ನಾವು ಎರಡನೆಯ ಚಂದ್ರಗುಪ್ತನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತೀವಿ. ಇವನು ತನ್ನ ಅಜ್ಜನನ್ನೇ ಫಾಲೋ ಮಾಡಿದ. ನೋಡಿ, ಇವನ ಅಜ್ಜ ಒಂದನೇ ಚಂದ್ರಗುಪ್ತ, ಅವನು ನೋಡಿ, he strengthened his empire by marrying Princess Kumaradevi of ಲಿಚ್ಚವಿಯ ಕ್ಲಾನ್. ಲಿಚ್ಚವಿಯ ಕುಮಾರದೇವಿಯ ಮದುವೆಯಾಗಿ ಆತ ಲಿಚ್ಚವಿ ಮತ್ತು ಗುಪ್ತರ ನಡುವಿನ ವೈವಾಹಿಕ ಸಂಬಂಧದ ಮೂಲಕ ಸಾಮ್ರಾಜ್ಯವನ್ನು ಬಲಪಡಿಸಿದ. ಇವನು ಮೊಮ್ಮಗ. ಎರಡನೇ ಚಂದ್ರಗುಪ್ತ ತನ್ನ ಅಜ್ಜನನ್ನ ಅನುಸರಿಸ್ತಾನೆ. ವಾಕಾಟಕರೊಂದಿಗೆ, ನಾಗರೊಂದಿಗೆ ವೈವಾಹಿಕ ಸಂಬಂಧಗಳ ಮೂಲಕ ರಾಜ್ಯಕ್ಕೆ ಬುನಾದಿಯನ್ನು ಹಾಕಿಕೊಡ್ತಾನೆ. ಈ ಪಾಠದ ಇನ್ನೊಂದು ಭಾಗವನ್ನು ನೋಡಿ ನಾವು ಎರಡನೇ ಸರಣಿಯನ್ನ ಮುಕ್ತಾಯ ಮಾಡೋಣ. ಇವರ ಕಾಲದಲ್ಲಿ, ಈ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಪಾಹಿಯಾನ್ ಚೀನಾದ ಪ್ರವಾಸಿಗ ಭೇಟಿ ಮಾಡ್ತಾನೆ. ಸಾಮಾನ್ಯ ಶಕ 399 414 ಅವಧಿಯಲ್ಲಿ ಪಾಹಿಯಾನ್ ಭಾರತಕ್ಕೆ ಬರ್ತಾನೆ. ಪಾಹಿಯಾನ್ ವಾಸ್ ಎ ಚೈನೀಸ್ ಟ್ರಾವೆಲರ್. ಯಾರು ಪಾಹಿಯಾನ್ ಅನ್ನುವ ಒಂದು ಪ್ರಶ್ನೆ ಇದೆ ಪಾಠದ ಕೊನೆಗೆ. ಹೂ ವಾಸ್ ಪಾಹಿಯಾನ್? ಪಾಹಿಯಾನ್ ವಾಸ್ ಎ ಚೈನೀಸ್ ಟ್ರಾವೆಲರ್, ಚೀನಾದ ಯಾತ್ರಿಕ. ಯಾಕೆ ಅವನು ಭಾರತಕ್ಕೆ ಬಂದ? ಹಿ ಕೇಮ್ ಟು ಇಂಡಿಯಾ ಟು ಸ್ಟಡಿ ಬುದ್ಧಿಸಂ. ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡುವ ಸಲುವಾಗಿ ಪಾಹಿಯಾನ್ ಭಾರತಕ್ಕೆ ಬರ್ತಾನೆ. ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಚೀನಾದ ಪ್ರವಾಸಿಗ ಪಾಹಿಯಾನ್ ಯಾಕೆ ಬಂದ? ತುಂಬಾ ಮಹತ್ವದ್ದು. ಬೌದ್ಧ ಧರ್ಮದ ಅಧ್ಯಯನದ ಉದ್ದೇಶಕ್ಕಾಗಿ ಬಂದ. He came to India to study Buddhism in the land of its birth. ಜನ್ಮಸ್ಥಳದಲ್ಲಿಯೇ ಆ ಧರ್ಮವನ್ನು ಅಧ್ಯಯನ ಮಾಡಬೇಕು ಅನ್ನೋದು ಕೂಡ ಅವನ ಉದ್ದೇಶ ಆಗಿತ್ತು. ಜೊತೆಯಲ್ಲಿ ಆತ ತಾನು ಕಂಡಂತಹ ಎಲ್ಲ ವಿಷಯಗಳನ್ನ ಒಂದು ಪುಸ್ತಕದಲ್ಲಿ ದಾಖಲಿಸ್ತಾನೆ. He recorded all his observations in his book ಗೋಕೋಕಿ. ಗೋಕೋಕಿ ಎನ್ನುವ ಕೃತಿಯಲ್ಲಿ ತನ್ನೆಲ್ಲ ಅಬ್ಸರ್ವೇಷನ್ಗಳನ್ನ, ತನ್ನೆಲ್ಲ ವೀಕ್ಷಣೆಯನ್ನ ದಾಖಲಿಸ್ತಾ ಹೋಗ್ತಾನೆ. ವಿಚ್ ಬುಕ್ ಥ್ರೂಸ್ ಲೈಟ್ ಆನ್ ದ ರಿಲಿಜಿಯಸ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕಂಡೀಷನ್ಸ್ ಆಫ್ ದೋಸ್ ಟೈಮ್. ಈ ಪುಸ್ತಕ ಅಂದಿನ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಯನ್ನ ತಿಳಿಸಿಕೊಡುತ್ತೆ. ಹೀಗೆ ನಮ್ಮ ದೇಶದ ಇತಿಹಾಸ ರಚನೆಗೆ ಸಹಾಯವನ್ನ ಕೂಡ ಮಾಡ್ತಾನೆ ಪಾಹಿಯಾನ್. ಪಾಹಿಯಾನ್ ಯಾರು? ಯಾಕೆ ಭಾರತಕ್ಕೆ ಬಂದ? ಖಂಡಿತ ನೆನಪಿರುತ್ತೆ ಅಲ್ವಾ? ಚೀನಾದ ಪ್ರವಾಸಿಗ, ಬೌದ್ಧ ಧರ್ಮವನ್ನ ಅಧ್ಯಯನ ಮಾಡುವ ಸಲುವಾಗಿ ಭಾರತಕ್ಕೆ ಬಂದ. ಗೋಕೋಕಿ ಅವನ ಪ್ರಸಿದ್ಧವಾದ ಕೃತಿ. ಹೀಗೆ ನಾವು ಈ ಎರಡನೆಯ ಭಾಗದಲ್ಲಿ ಸುದೀರ್ಘವಾಗಿ ಸಮುದ್ರಗುಪ್ತನ ಸಾಧನೆಯನ್ನ ನೋಡಿದ್ದೀವಿ. ಸಮುದ್ರಗುಪ್ತನ ಸಾಧನೆಯ ಜೊತೆಯಲ್ಲಿ ಎರಡನೆಯ ಚಂದ್ರಗುಪ್ತನ ಬಗ್ಗೆ ತಿಳ್ಕೊಂಡಿದ್ದೀವಿ, ಪಾಹಿಯಾನ್ನ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಗುಪ್ತರ ರಾಜಕೀಯ ಇತಿಹಾಸ, ನಮ್ಮ ಅಧ್ಯಯನಕ್ಕಿರುವಂತಹ ರಾಜಕೀಯ ಇತಿಹಾಸ ಮುಕ್ತಾಯವಾಗುತ್ತೆ. ಹಾಗೂ ಸುವರ್ಣ ಯುಗವನ್ನು ನಾವು ಅಧ್ಯಯನ ಮಾಡ್ತೀವಿ. ಮುಂದಿನ ಭಾಗದಲ್ಲಿ ಗುಪ್ತರು ಹೇಗೆ ಸುವರ್ಣ ಯುಗವನ್ನು ಸಾಧಿಸಿದರು, ಹೇಗೆಲ್ಲ ಧರ್ಮದಲ್ಲಿ ಪುನರುಜ್ಜೀವನ ಆಯಿತು, ಶಿಕ್ಷಣದಲ್ಲಿ ಪ್ರಗತಿ ಆಯಿತು, ಸಾಹಿತ್ಯದಲ್ಲಿ ಪ್ರಗತಿ ಆಯಿತು, ವಿಜ್ಞಾನದಲ್ಲಿ ಪ್ರಗತಿ ಆಯಿತು, ಕಲೆ ವಾಸ್ತುಶಿಲ್ಪದಲ್ಲಿ ಪ್ರಗತಿ ಆಯಿತು ಅನ್ನುವುದನ್ನ ಅಭ್ಯಾಸ ಮಾಡೋಣ. ಮುಂದಿನ ಸರಣಿ ತುಂಬಾನೇ ಮಹತ್ವದ್ದು. ಈ ಸರಣಿಯೂ ಮಹತ್ವದ್ದೇ. ಗುಪ್ತ ಸಾಮ್ರಾಜ್ಯ ಬಹಳ ಮಹತ್ವದ್ದು ಈ ವರ್ಷದ ಇತಿಹಾಸದ ಅಧ್ಯಯನದ ದೃಷ್ಟಿಯಿಂದ. ಹಾಗಾಗಿ ಈ ಪಾಠದ ಎಲ್ಲ ಸರಣಿಗಳನ್ನ ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿ, ಹಾಗೂ ಇಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಜೊತೆಯಲ್ಲಿ ಸಮುದ್ರಗುಪ್ತನ ಮಹತ್ವಾಕಾಂಕ್ಷೆ, ಅದರ ಈಡೇರಿಕೆಗಾಗಿ ಅವನು ನಡೆಸಿದ ಪ್ರಯತ್ನ ನಮ್ಮೆಲ್ಲರಿಗೂ ಒಂದು ಮಾದರಿ ಪಾಠವಾಗಲಿ ಅಂತ ಹೇಳ್ತಾ ನಾವು ಈ ಎರಡನೆಯ ಸರಣಿಯನ್ನ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಟೇಕ್ ಕೇರ್.